ಆತ್ಮೀಯ ಸ್ನೇಹಿತರೆ, ಕನ್ನಡ ಸಕ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕದ ರಾಜಮನೆತನಗಳಲ್ಲಿ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಆರಂಭಿಸೋಣ. ಮೊದಲಿಗೆ ವಿಜಯನಗರ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದ್ದು ಯಾರು ಅಥವಾ ಯಾವ ವರ್ಷ ಅಂತ ನೋಡೋದಾದ್ರೆ, ವಿಜಯನಗರ ಸಾಮ್ರಾಜ್ಯವನ್ನ ಕ್ರಿಸ್ತಶಕ 1336ರಲ್ಲಿ ವಿದ್ಯಾರಣ್ಯ ಗುರುಗಳ ಮಾರ್ಗದರ್ಶನದಲ್ಲಿ 1ನೇ ಹರಿಹರ ಮತ್ತು 1ನೇ ಬುಕ್ಕರಾಯ ಅಥವಾ ಹರಿಹರ ಬುಕ್ಕರಾಯ ಎಂಬ ಇಬ್ಬರು ಸಹೋದರರು ಸ್ಥಾಪನೆಯನ್ನ ಮಾಡ್ತಾರೆ. ಅವರು ಸ್ಥಳೀಯ ಮುಸ್ಲಿಂ ಸುಲ್ತಾನರು ಮತ್ತು ಇತರ ಪ್ರತಿಸ್ಪರ್ಧಿ ಶಕ್ತಿಗಳನ್ನು ಸೋಲಿಸಿದ ನಂತರ ಇವತ್ತಿನ ನಾವು ಹಂಪಿ ಅಂತ ಕರಿತಾ ಇದ್ದೀವಿ, ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಾಮ್ರಾಜ್ಯವನ್ನು ಸ್ಥಾಪಿಸ್ತಾರೆ. ಈ ಒಂದು ಸಾಮ್ರಾಜ್ಯದ ಹೆಸರು ವಿಜಯನಗರ, ಅಂದರೆ ಅರ್ಥ ವಿಜಯದ ನಗರ, ದ ಸಿಟಿ ಆಫ್ ವಿಕ್ಟರಿ ಅಂತ ಕರಿತೀವಿ. ಇನ್ನು ಈ ಒಂದು ಸಾಮ್ರಾಜ್ಯದಲ್ಲಿ ಬಂದಂಥ ಅತ್ಯಂತ ಪ್ರಖ್ಯಾತ ಅರಸ ಅಂತೇಳಿ ನಾವು ಕೃಷ್ಣದೇವರಾಯನನ್ನ ಗುರುತಿಸಬಹುದು. ಕೃಷ್ಣದೇವರಾಯನ ಕಾಲಾವಧಿ ಬಂದು 1509ರಿಂದ 1529ರವರೆಗೆ. ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ಆಡಳಿತಗಾರ ಮತ್ತು ಭಾರತೀಯ ಇತಿಹಾಸದಲ್ಲಿ ಕೂಡ ಶ್ರೇಷ್ಠವಾದಂಥ ರಾಜರಲ್ಲಿ ಈತನು ಕೂಡ ಒಬ್ಬ. ಈತನ ನಾಯಕತ್ವದಲ್ಲಿ ಸಾಮ್ರಾಜ್ಯವು ಪ್ರಾದೇಶಿಕ ವಿಸ್ತರಣೆ, ಸಂಪತ್ತು ಮತ್ತು ಸಾಂಸ್ಕೃತಿಕ ಸಾಧನೆಗಳ ವಿಷಯದಲ್ಲಿ ತನ್ನ ಉತ್ತುಂಗವನ್ನು ತಲುಪಿತು. ಕೃಷ್ಣದೇವರಾಯರು ವಿದ್ವಾಂಸರು, ಕವಿಗಳು ಮತ್ತು ಕಲಾವಿದರನ್ನ ಪೋಷಿಸಿದರು. ಮುಖ್ಯವಾಗಿ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರು ಎಂಬ ಪ್ರಮುಖ 8 ಜನ ಕವಿಗಳನ್ನು ಕಾಣ್ತೀವಿ. ಆ ಮೂಲಕವಾಗಿ ಕನ್ನಡ, ತೆಲುಗು ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಈ ಒಂದು ವಿದ್ವಾಂಸರು ಗುಂಪು ಕೊಡುಗೆಗಳನ್ನು ನೀಡಿತು. ಇನ್ನು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡೋದಾದರೆ, ಸಾಮ್ರಾಜ್ಯದ ರಾಜಧಾನಿ ಒಂದು ಹಂಪಿ. ಇದು ಸಂಪತ್ತು, ಭವ್ಯತೆ ಮತ್ತು ಸಾಂಸ್ಕೃತಿಕ ಪ್ರಾಮುಖ್ಯತೆಗೆ ಹೆಸರುವಾಸಿಯಾದಂತಹ ಪ್ರಮುಖ ನಗರವಾಗಿತ್ತು. ಈ ಒಂದು ಹಂಪಿಯನ್ನ ಈಗ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳಲ್ಲಿ ಗುರುತಿಸಿದೆ. ವಿಜಯನಗರ ಸಾಮ್ರಾಜ್ಯವು ಅದರ ವಿಶಿಷ್ಟ ದ್ರಾವಿಡ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಪ್ರಮುಖ ಅರಸರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ ಅನೇಕ ದೇವಾಲಯಗಳು, ಅರಮನೆಗಳು ಮತ್ತು ಕೋಟೆಗಳಲ್ಲಿ ಇವತ್ತು ನಾವು ಅವರ ಒಂದು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಕಾಣಬಹುದು. ಪ್ರಸಿದ್ಧ ರಚನೆಗಳಲ್ಲಿ ಹಂಪಿಯ ವಿರೂಪಾಕ್ಷ ದೇವಾಲಯ, ವಿಜಯ ವಿಠ್ಠಲ ದೇವಾಲಯ, ಕಲ್ಲಿನ ರಥ ಇರಬಹುದು, ಹಂಪಿ ಬಜಾರ್ ಇರಬಹುದು, ಹೀಗೆ ಅನೇಕ ದೇವಾಲಯಗಳು ಅವರ ಒಂದು ಕಾಲಾವಧಿಯಲ್ಲಿ ನಿರ್ಮಾಣವಾಗ್ತವೆ. ವಿಶೇಷತೆ ಏನಪ್ಪ ಅಂದರೆ, ಸಂಕೀರ್ಣವಾದ ಕಲ್ಲಿನ ಕೆತ್ತನೆಗಳು ಈ ಒಂದು ಸಾಮ್ರಾಜ್ಯದ ವಾಸ್ತುಶಿಲ್ಪ ಮತ್ತು ಕಲಾತ್ಮಕ ಸಾಧನೆಗಳಿಗೆ ಸಾಕ್ಷಿಯಾಗಿವೆ. ಇವರ ಒಂದು ಸೈನ್ಯದ ಪ್ರಭಾವವನ್ನು ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ನೋಡೋದಾದರೆ, ಮಿಲಿಟರಿ ಸಾಮರ್ಥ್ಯ ಉತ್ತುಂಗದಲ್ಲಿ ಇತ್ತು ಅಂತೇಳಿ. ಅಲ್ಲದೆ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ತೆಲಂಗಾಣದ ಭಾಗಗಳನ್ನು ವಿಜಯನಗರ ಸಾಮ್ರಾಜ್ಯ ವ್ಯಾಪಿಸಿತ್ತು. ದಕ್ಷಿಣ ಭಾರತದ ದೊಡ್ಡ ಭಾಗಗಳ ನಿಯಂತ್ರಣ ಈ ಒಂದು ಸಾಮ್ರಾಜ್ಯಕ್ಕೆ ಸೇರಲ್ಪಟ್ಟಿತ್ತು. ವಿಜಯನಗರ ಸಾಮ್ರಾಜ್ಯವು ತನ್ನ ಪ್ರಭಾವವನ್ನು ಇಂದಿನ ಕೇರಳ ಮತ್ತು ಡೆಕ್ಕನ್ ಪ್ರಸ್ಥಭೂಮಿಯ ಭಾಗಗಳವರೆಗೂ ಸಮೇತ ವಿಸ್ತರಿಸಿತ್ತು. ಬಲವಾದ ಮಿಲಿಟರಿ ವ್ಯವಸ್ಥೆಯನ್ನು ಹೊಂದಿದ್ದು, ಇದು ಅತ್ಯಂತ ಸದೃಢವಾದಂಥ ಪದಾತಿ ದಳ, ಅಶ್ವದಳ ಮತ್ತು ಮುಂದುವರೆದ ಯುದ್ಧ ತಂತ್ರಗಳಿಗೆ ಹೆಸರುವಾಸಿಯಾಗಿತ್ತು. ಇನ್ನು ನಾಯಕ ವ್ಯವಸ್ಥೆಯು ಮಿಲಿಟರಿ ಗವರ್ನರ್ಗಳು ಅಂತ ಏನು ಕರಿತೀವಿ, ಈ ಒಂದು ಸಾಮ್ರಾಜ್ಯದ ವಿಶಾಲ ಪ್ರದೇಶಗಳನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸೋದಕ್ಕೋಸ್ಕರ ಅವರು ನೇಮಕವನ್ನು ಮಾಡಿಕೊಂಡಿರ್ತಾರೆ. ನೋಡಬಹುದು, ವಿಜಯನಗರ ಸಾಮ್ರಾಜ್ಯದ ವ್ಯಾಪ್ತಿ ನಾವು ಪಕ್ಕದ ನಕ್ಷೆಯಲ್ಲಿ ಗಮನಿಸಬಹುದು. ಇದರ ನಂತರ ನಾವು ಗಮನಿಸುವುದಾದರೆ, ವಿಜಯನಗರ ಕಾಲದ ಸಾಂಸ್ಕೃತಿಕ ಕೊಡುಗೆಗಳನ್ನು ನೋಡೋದಾದರೆ, ಸಾಹಿತ್ಯ ಮತ್ತು ಭಾಷೆಯ ವಿಭಾಗಕ್ಕೆ ಬಂದರೆ, ವಿಜಯನಗರ ಸಾಮ್ರಾಜ್ಯವು ದಕ್ಷಿಣ ಭಾರತದ ಸಾಹಿತ್ಯಕ್ಕೆ, ವಿಶೇಷವಾಗಿ ಕನ್ನಡ, ತೆಲುಗು ಮತ್ತು ತಮಿಳು ಭಾಷೆಗಳಲ್ಲಿ ನೀಡಿದಂತಹ ಕೊಡುಗೆಗಳಿಗೆ ಸ್ಮರಣೀಯವಾಗಿದೆ. ಅಲ್ಲಾಸಾನಿ ಪೆದ್ದಣ್ಣ ಇರಬಹುದು, ವಿಕಟಕವಿ ತೆನಾಲಿ ರಾಮಕೃಷ್ಣರಂತಹ ಕವಿಗಳು ವಿಜಯನಗರದ ಖ್ಯಾತ ಅರಸನಾದಂಥ ಕೃಷ್ಣದೇವರಾಯನ ಆಶ್ರಯದಲ್ಲಿ ಪ್ರವರ್ಧಮಾನಕ್ಕೆ ಬಂದರು ಎಂಬುದು ಮತ್ತೊಂದು ವಿಶೇಷ. ಕಲೆ ಮತ್ತು ಸಂಗೀತದ ವಿಚಾರವನ್ನು ನೋಡೋದಾದರೆ, ಸಾಮ್ರಾಜ್ಯವು ಶಾಸ್ತ್ರೀಯ ಸಂಗೀತದ ಬೆಳವಣಿಗೆಗೆ ಪ್ರಮುಖ ಕೇಂದ್ರವಾಗಿತ್ತು. ಅದರ ಆಡಳಿತಗಾರರು ಕಲೆಯ ಮಹಾನ್ ಪೋಷಕರಾಗಿದ್ದರು. ಕರ್ನಾಟಕ ಸಂಗೀತ ಎಂದು ಕರೆಯಲ್ಪಡುವಂಥ ಶಾಸ್ತ್ರೀಯ ಸಂಗೀತ ಪ್ರಕಾರಕ್ಕೆ ಗಮನಾರ್ಹವಾದಂತಹ ಬೆಳವಣಿಗೆಯನ್ನು ಕಾಣುತ್ತೆ. ಪುರಂದರದಾಸರಿರ್ಬೋದು, ಕನಕದಾಸರಿರ್ಬೋದು ಈ ಕಾಲಘಟ್ಟದಲ್ಲಿನೇ ಬದುಕಿದ್ದಂತಹ ದಾಸಶ್ರೇಷ್ಠರಾಗಿದ್ದಾರೆ.
ಇನ್ನು ಧಾರ್ಮಿಕ ಸಹಿಷ್ಣುತೆಯ ವಿಚಾರಕ್ಕೆ ಬಂದೇ ವಿಜಯನಗರದ ಅರಸರು ಧಾರ್ಮಿಕ ಸಹಿಷ್ಣುತೆಯನ್ನು ಪಾಲಿಸುತ್ತಿದ್ದರು. ರಾಜಮನೆತನವು ಪ್ರಧಾನವಾಗಿ ಹಿಂದೂಗಳಾಗಿದ್ದರೂ ಅವರು ಇತರ ಧರ್ಮಗಳನ್ನು ಕೂಡ ಪ್ರೋತ್ಸಾಹಿಸಿದ್ದರು. ವಿಜಯನಗರ ಸಾಮ್ರಾಜ್ಯದಲ್ಲಿ ಮುಸ್ಲಿಮರಿರ್ಬೋದು, ಕ್ರಿಶ್ಚಿಯನರಿರ್ಬೋದು ಮತ್ತು ಜೈನರ ಸಮುದಾಯಗಳಿಗೆ ವಿಶೇಷವಾದಂಥ ಮಾನ್ಯತೆಗಳನ್ನು ನೀಡಿದ್ದರು. ವಿಜಯನಗರ ಕಾಲದ ವ್ಯಾಪಾರದ ಬಗ್ಗೆ ಮಾತನಾಡದೇ ಇದ್ದರೆ ಆ ಒಂದು ಸಾಮ್ರಾಜ್ಯದ ವಿವರಣೆ ಅತ್ಯಂತ ಕಡಿಮೆ ಅಂತ ಅನಿಸುತ್ತೆ ಅಂತ ಭಾವಿಸಬಹುದು. ವಿಜಯನಗರ ಸಾಮ್ರಾಜ್ಯವು ನಂಬಲಾಗದಷ್ಟು ಶ್ರೀಮಂತ ಸಾಮ್ರಾಜ್ಯವಾಗಿತ್ತು. ಅನೇಕ ವಿದೇಶಿ ಪ್ರವಾಸಿಗರು ವಿಜಯನಗರ ಕಾಲಘಟ್ಟದಲ್ಲಿ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಒಂದು ಪ್ರವಾಸ ಕಥನಗಳಲ್ಲಿ ಉಲ್ಲೇಖಿಸಿದಂತೆ ವಿಜಯನಗರದಂಥ ಸಾಮ್ರಾಜ್ಯವನ್ನು ಮತ್ತೊಂದು ಸಾಮ್ರಾಜ್ಯವನ್ನು ನಾವು ನೋಡಿಲ್ಲ ಅನ್ನುವಂಥದ್ದು, ಹಾಗೆಯೇ ರೋಮ್ ಸಾಮ್ರಾಜ್ಯಕ್ಕೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಹೋಲಿಕೆ ಮಾಡಿ ಹೇಳಿರುವಂಥದ್ದನ್ನು ಗಮನಿಸಬಹುದು. ಹಿಂದೂ ಮಹಾಸಾಗರದಲ್ಲಿನ ಪ್ರಮುಖ ವ್ಯಾಪಾರ ಮಾರ್ಗಗಳ ಮೂಲಕ ಇವರು ಸಾಮ್ರಾಜ್ಯವನ್ನು ವ್ಯಾಪಿಸಿದ್ದು ಆಫ್ರಿಕಾ, ಮಧ್ಯಪ್ರಾಚ್ಯ ಹಾಗೆಯೇ ಆಗ್ನೇಯ ಏಷ್ಯಾದ ಮಾರುಕಟ್ಟೆಗಳಿಗೂ ಕೂಡ ಸಂಪರ್ಕವನ್ನು ಕಲ್ಪಿಸಲಾಗಿತ್ತು. ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ಮಸಾಲೆಗಳು, ಜವಳಿ ಮತ್ತು ರತ್ನಗಳು, ಆನೆಗಳಂತಹ ಸರಕುಗಳನ್ನು ವ್ಯಾಪಾರ ಮಾಡುತ್ತಿದ್ದರು. ರಾಜಧಾನಿ ಹಂಪಿಯು ಮಾರುಕಟ್ಟೆಗಳೊಂದಿಗೆ ವ್ಯಾಪಾರ ಕೇಂದ್ರವಾಗಿತ್ತು. ಅದರ ಸಂಪತ್ತು ಸಾಮ್ರಾಜ್ಯದ ಭವ್ಯವಾದ ವಾಸ್ತುಶಿಲ್ಪ ಮತ್ತು ಮೂಲಸೌಕರ್ಯದಲ್ಲಿ ನಾವು ಈಗಲೂ ಕೂಡ ಪ್ರತಿಫಲಿಸುತ್ತದೆ ಅನ್ನುವಂಥದ್ದು ಮತ್ತೊಂದು ವಿಶೇಷವಾಗಿದೆ. ಇಷ್ಟೆಲ್ಲ ವೈಭವದಿಂದ ಕೂಡಿದಂತಹ ವಿಜಯನಗರ ಸಾಮ್ರಾಜ್ಯ ಅವನತಿಯಾದಂತಹ ರೀತಿ ಅಥವಾ ನಾಶವಾದಂತಹ ಕಾರಣವನ್ನು ನಾವು ಗಮನಿಸುವುದಾದರೆ, ವಿಜಯನಗರ ಸಾಮ್ರಾಜ್ಯದ ಅವನತಿಯು 16ನೇ ಶತಮಾನ ಅಂದರೆ 1565ರವರೆಗೆ ತನ್ನ ಒಂದು ವೈಭವದ ಸಾಮ್ರಾಜ್ಯವಾಗಿಯೇ ಮೆರೆಯಲ್ಪಟ್ಟಿತ್ತು. ಇದಾದ ನಂತರ ಮಿಲಿಟರಿ ಸೋಲುಗಳಿರ್ಬೋದು, ಆಂತರಿಕ ಕಲಹಗಳ ಕಾರಣದಿಂದ 1565ರಲ್ಲಿ ತಾಳಿಕೋಟೆ ಎಂಬಲ್ಲಿ ವಿಜಯನಗರ ಸಾಮ್ರಾಜ್ಯ ಮತ್ತು ಬಹುಮನಿ ಸುಲ್ತಾನರ ಒಕ್ಕೂಟ ಏನಿತ್ತು ಆ ಒಕ್ಕೂಟಗಳ ನಡುವೆ ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿಗೆ ಯುದ್ಧ ಅಂತೇಳಿ ನಡೆಯುತ್ತೆ. ಈ ಒಂದು ಯುದ್ಧವು ವಿಜಯನಗರದ ಅವನತಿಗೆ ಕಾರಣವಾಯಿತು. ಇದರ ಮೂಲಕ ವಿಜಯನಗರ ಸಾಮ್ರಾಜ್ಯದ ಪಡೆಗಳು ಡೆಕ್ಕನ್ ಸುಲ್ತಾನರು ಸೇರಿದಂತೆ ಮುಸ್ಲಿಂ ಸುಲ್ತಾನರ ಒಕ್ಕೂಟದೊಂದಿಗೆ ಸೋಲಿಸಲ್ಪಟ್ಟು ಅಳಿಯ ರಾಮರಾಯ ಎಂಬ ಅರಸ ಈ ಒಂದು ಯುದ್ಧದಲ್ಲಿ ವಿಜಯನಗರ ಸಾಮ್ರಾಜ್ಯದ ನಾಯಕತ್ವವನ್ನು ವಹಿಸಿರ್ತಾರೆ. ಅಲ್ಲಿರುವಂಥ ಆಂತರಿಕ ಕಲಹಗಳಿರ್ಬೋದು, ಈ ಎಲ್ಲ ಕಾರಣಕ್ಕಾಗಿ ಆ ಸುಲ್ತಾನರ ಒಕ್ಕೂಟದ ಎದುರು ವಿಜಯನಗರ ಸಾಮ್ರಾಜ್ಯ ಸೋಲನ್ನು ಅನುಭವಿಸುತ್ತೆ. ಅದಾದಂತಹ ಘಟನಾವಳಿಗಳ ನಂತರ ಹಲವು ತಿಂಗಳುಗಳ ಕಾಲ, ವರ್ಷಗಳ ಕಾಲ ಹಂಪಿಯನ್ನು ಲೂಟಿ, ಅಲ್ಲಿರುವಂತಹ ಸಂಪತ್ತನ್ನು ಲೂಟಿ ಮಾಡಲಾಯಿತು. ಈ ಕಾರಣದಿಂದಾಗಿ ಕಾಲಕ್ರಮೇಣವಾಗಿ ಸಾಮ್ರಾಜ್ಯ ವಿಘಟನೆಗೆ ಕಾರಣವಾಯಿತು ಈ ಒಂದು ತಾಳಿಕೋಟೆ ಯುದ್ಧ ಎಂಬುದು ಮತ್ತೊಂದು ವಿಶೇಷ. ಹೀಗೆ ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದ ಇತಿಹಾಸದಲ್ಲಿ ತನ್ನದೇ ಆದಂಥ ಪ್ರಮುಖವಾದಂತಹ ಸ್ಥಾನವನ್ನು ಗಳಿಸಿರುವಂತಹ ಸಾಮ್ರಾಜ್ಯವಾಗಿದೆ. ಮುಂದಿನ ಮತ್ತೊಂದು ರಾಜಮನೆತನದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.